ನಮಸ್ಕಾರ ಸ್ನೇಹಿತರೆ, ಇವತ್ತೊಂದು ನಿಮಗೆ ಹೊಸ ಸ್ಯಾರಿ ಡಿಸೈನ್ ತೋರಿಸ್ತೀನಿ. ಕ್ರೋಶಾ ಡಿಸೈನು. ಅದಕ್ಕೆ ನಾನು 7 ಎಳೆ ದಾರ ತೊಗೊಂಡಿದ್ದೀನಿ. ಆಮೇಲೆ ಕ್ರಿಸ್ಟಲ್ ಬೀಡ್ಗಳನ್ನ ತೊಗೊಂಡಿದ್ದೀನಿ. ಇವಾಗ ಹಾಕೋದೇಗೆ ಅಂತ ನಾನು ತೋರಿಸ್ಕೊಡ್ತೀನಿ. ಲಾಕ್ ಮಾಡಬೇಕು. ಮೊದಲಿಗೆ ಲಾಕ್ ಮಾಡಿ ನಾನು ಇನ್ನೊಂದು ಸರಿ ಲಾಕ್ ಮಾಡ್ತಾ ಇದ್ದೀನಿ. 2 ಸರಿ ಲಾಕ್ ಆದಮೇಲೆ ಕಂಬ ಹಾಕಬೇಕು. ಇನ್ನೊಂದು ಕಂಬ ಹಾಕಬೇಕು. ಎರಡು ಕಂಬ ಆದಮೇಲೆ 2 ಚೈನ್ ಆದಮೇಲೆ ಮತ್ತೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ನೀಡಲ್ ಮೇಲೆ ದಾರ ಸುತ್ತಕೊಂಡು ಮತ್ತೆ ನಾವು ಕಂಬ ಹಾಕಬೇಕು. ಮತ್ತು ಅದರ ಪಕ್ಕದಲ್ಲಿ ಇನ್ನೊಂದು ಕಂಬ ಮತ್ತು 2 ಚೈನು. ಮತ್ತು ನೀಡಲ್ ಮೇಲೆ ದಾರ ಸುತ್ಕೊಬೇಕು. ಎಲ್ಲಿಗೆ ಬರುತ್ತೋ ಅಲ್ಲಿ ನೋಡಿಕೊಂಡು 2 ಕಂಬನ ಹಾಕಬೇಕು. ಮತ್ತು 2 ಚೈನ್. ಮತ್ತು 2 ಚೈನ್ ಮತ್ತು 2 ಕಂಬ. ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಕಂಬ ಹಾಕಬೇಕು. ಒಂದು 2 3 4 5 ನಾನು 2 ಕಂಬನ ಹಾಕ್ಕೊಂಡು ಬಂದಿದ್ದೀನಿ. 2 ಚೈನು 2 ಕಂಬ ಹಾಕ್ಕೊಂಡು ಬಂದಿದ್ದೀನಿ. ಇವಾಗ ಸ್ವಲ್ಪ ದಾರ ಮೇಲ್ ಮಾಡಿ ಒಂದು ಬೀಡ್ ಹಾಕ್ತಾ ಇದ್ದೀನಿ. ಕ್ರಿಸ್ಟಲ್ ಬೀಡ್ ಹಾಕಿ ಬೀಡನ್ನ ನಾವು ಲಾಕ್ ಮಾಡಬೇಕು. ಲಾಕ್ ಮಾಡಾದ್ಮೇಲೆ ಮತ್ತೆ ನೀಡಲ್ ಮೇಲೆ ಒಂದು ಸರಿ ದಾರ ಸುತ್ತಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಕಂಬ ಹಾಕಬೇಕು. ಮತ್ತೆ ನೀಡಲ್ ಮೇಲೆ ಒಂದು ಸರಿ ದಾರ ಸುತ್ಕೊಬೇಕು. ಕಂಬ ಹಾಕಬೇಕು. ಮತ್ತು ಇವಾಗ 2 ಕಂಬನ ನಾವು 5 ಸಾರಿ ಮತ್ತೆ ಹಾಕ್ಕೊಬೇಕು. ಇದು ಫುಲ್ ತೋರಿಸಿದ್ರೆ ವಿಡಿಯೋ ಲೆಂತ್ ಆಗುತ್ತೆ, ಅದಕ್ಕೆ ನಾನು ಸ್ಕಿಪ್ ಮಾಡ್ತಾ ಇದ್ದೀನಿ. ನೋಡಿ 2 ಚೈನ ನಾನು 5 ಸಾರಿ ಹಾಕ್ಕೊಂಡಿದ್ದೀನಿ. 2 ಚೈನು 2 ಕಂಬನ ನಾನು 5 ಸಾರಿ ಹಾಕ್ಕೊಂಡಿದ್ದೀನಿ. 5 ಸಾರಿ ಹಾಕ್ಕೊಂಡ್ಮೇಲೆ ಮತ್ತೆ ಬೀಡನ್ನ ಹಾಕ್ಕೊಂಡು ಬೀಡನ್ನ ಲಾಕ್ ಮಾಡಿ ಮತ್ತು ನೀಡಲ್ ಮೇಲೆ ಒಂದು ಸರಿ ದಾರ ಸುತ್ತಕೊಂಡು 2 ಕಂಬನ ಹಾಕ್ಕೊಬೇಕು. ಹೀಗೆ ಫುಲ್ಲು ಸ್ಯಾರಿನ ನಾವು ಹಾಕ್ಕೊಬೇಕು. ಹೀಗೆ ನಾವು ಲಾಸ್ಟಲ್ಲೂ ಸಹ 5 ಸಾರಿ 2 ಕಂಬಗಳನ್ನ ಹಾಕ್ಕೊಬೇಕು. ಹಾಕ್ಕೊಂಡು ನಾನು ಲಾಕ್ ಮಾಡ್ತಾಯಿದ್ದೀನಿ.
ಈಗ ನೋಡಿ ನಾನೇನು ಲಾಕ್ ಮಾಡಿದ್ದೀನೋ ಅದರ ಮೇಲೆ ನಾನು ಲಾಕ್ ಮಾಡ್ತಾಯಿದ್ದೀನಿ. ಲಾಕ್ ಮಾಡಿ ಕಂಬ ಇರೋ ಜಾಗದಲ್ಲಿ ಚೈನ್ ಹಾಕ್ಕೊಬೇಕು, ಮತ್ತು ಚೈನ್ ಇರೋ ಜಾಗದಲ್ಲಿ ನಾವು ಮತ್ತೆ ಕಂಬನ ಹಾಕ್ಕೊಬೇಕು. ಇವಾಗ 2 ಚೈನ್ ಹಾಕ್ಕೊಂಡಿದ್ದೀನಿ, ಮತ್ತು ಇಲ್ಲಿ ಕಂಬ ಹಾಕ್ತೀನಿ. 2 ಕಂಬ, ಮತ್ತು 2 ಚೈನ್, ಮತ್ತು ನೀಡಲ್ ಮೇಲೆ ಒಂದ್ಸರಿ ದಾರ ಸುತ್ಕೊಬೇಕು. ಎರಡು ಚೈನ್ನ ಹಾಕ್ಕೊಬೇಕು, 2ರಲ್ಲೊಂದು 2ರಲ್ಲೊಂದು, ಮತ್ತು ಇವಾಗ 2 ಚೈನು, ಮತ್ತು ನೀಡಲ್ ಮೇಲೆ ದಾರ ಸುತ್ಕೊಂಡು ಎರಡು ಕಂಬ ಇರೋ ಜಾಗದಲ್ಲಿ ಚೈನ್ ಹಾಕಬೇಕು, ಚೈನ್ ಇರೋ ಜಾಗದಲ್ಲಿ ನಾವು ಕಂಬನ ಹಾಕ್ತಾ ಹೋಗಬೇಕು. ಇವಾಗ ಒಂದು ಕ್ರಿಸ್ಟಲ್ ಬೀಡ್ ಹಾಕ್ಕೊಬೇಕು. ಬೀಡ್ ಹಾಕಿ ಬೀಡನ್ನ ಲಾಕ್ ಮಾಡಬೇಕು. ಲಾಕ್ ಮಾಡಿಬಿಟ್ಟು ಮತ್ತೆ ನೀಡಲ್ ಮೇಲೆ ದಾರ ಸುತ್ತಕೊಂಡು ಎರಡು ಚೈನ್ ಹಾಕ್ಕೊಬೇಕು. 2 ಚೈನ್ ಹಾಕ್ಕೊಂಡು ಈ ಬೀಡ್ ಹಿಂಭಾಗದಲ್ಲಿ ಏನು ದಾರ ಇರುತ್ತೆ ಆ ದಾರಕ್ಕೆ ನಾವು ಹಾಕಬೇಕು, ಕಂಬ ಹಾಕ್ಕೊಬೇಕು. ಹೀಗೆ ದಾರ ಸ್ವಲ್ಪ ಮೇಲ್ ಮಾಡಿ ಮತ್ತು ಇನ್ನೊಂದು ಬೀಡನ್ನ ನಾವು ಹಾಕ್ಕೊಬೇಕು. ಬೀಡನ್ನ ಲಾಕ್ ಮಾಡಬೇಕು. ಬೀಡ್ ಲಾಕ್ ಮಾಡಿಬಿಟ್ಟು ನೀಡಲ್ ಮೇಲೆ ದಾರ ಸುತ್ತಕೊಂಡು ಈ ಬೀಡ್ ಹಿಂಭಾಗದಲ್ಲಿ ಏನು ದಾರ ಇದೆಯೋ ಆ ದಾರಕ್ಕೆ ನಾವು ಕಂಬನ ಹಾಕಬೇಕು. ಜಾಸ್ತಿ ಫೋರ್ಸಾಗಿ ಎಳಿಬಾರ್ದು, ಹೇಳಿದ್ರೆ ದಾರ ತುಂಬ ಮೇಲೆ ಬಂದುಬಿಡುತ್ತೆ. ಇವಾಗ ಮತ್ತೆ ಒಂದು ಬೀಡ್ ಹಾಕ್ಕೊಬೇಕು. ಬೀಡ್ ಹಾಕ್ಕೊಂಡು ಬೀಡ್ ಲಾಕ್ ಮಾಡಿ ಮತ್ತೆ ನೀಡಲ್ ಮೇಲೆ ದಾರ ಸುತ್ತಕೊಂಡು ಎರಡರಲ್ಲೊಂದು ಅಂತ 2 ಕಂಬಗಳನ್ನ ನಾವು ಹಾಕ್ಕೊಬೇಕು. ಬೀಡ್ ಹಾಕಿ ಬೀಡ್ ಲಾಕ್ ಮಾಡಿ ಮತ್ತೆ ಏನು ಇನ್ನೊಂದ್ಸರಿ ತೋರಿಸ್ತಾ ಇದೆ ನೋಡಿ, ಬೀಡ್ ಹಿಂಭಾಗದಲ್ಲಿ ಏನಿದೆ ದಾರ ಅದಕ್ಕೆ ನಾವು ಕಂಬ ಹಾಕಬೇಕು. ಜಾಸ್ತಿ ಎಳಿಬಾರ್ದು ದಾರನ. ದಾರ ಮೇಲ್ ಮಾಡಿ ಮತ್ತೆ ಇನ್ನೊಂದು ಬೀಡನ್ನ ನಾವು ಸೇರಿಸ್ಕೊಬೇಕು. ಬೀಡನ್ನ ಲಾಕ್ ಮಾಡಿ ನೀಡಲ್ ಮೇಲೆ ದಾರ ಸುತ್ತಿ ಮತ್ತೆ ಹೀಗೆ ಫುಲ್ಲೂ ನಾವು ಹಾಕ್ಕೊಬೇಕು.
ಲಾಸ್ಟಲ್ಲಿ 2 ಚೈನ್ ಹಾಕ್ಕೊಂಡು ನಾವು ಏನು ಲಾಕ್ ಇದೆಯೋ ಆ ಲಾಕಲ್ಲಿ ಲಾಕ್ ಮಾಡಿ ಥ್ರೆಡ್ನ ಕಟ್ ಮಾಡಬೇಕು. ಸೆಕೆಂಡ್ನೇ ಸ್ಟೆಪ್ಪು ಕಂಪ್ಲೀಟ್ ಆಯಿತು. ಇವಾಗ 3ನೇ ಸ್ಟೆಪ್ಪು, ಎಲ್ಲಿ ನಾವು ಲಾಕ್ ಮಾಡಿರ್ತೀವೋ ಅಲ್ಲಿ ಮತ್ತೆ ಲಾಕ್ ಮಾಡಿ ಮತ್ತೆ ನಾವು ಒಂದು ಚೈನ್ ಹಾಕ್ಕೊಂಡು ನೀಡಲ್ ಮೇಲೆ ದಾರ ಸುತ್ತಕೊಂಡು ಕಂಬ ಹಾಕ್ಕೊಬೇಕು. ಎರಡು ಕಂಬ ಆದಮೇಲೆ 2 ಚೈನು. ಮತ್ತೆ 2 ಕಂಬ ಆದಮೇಲೆ ಮತ್ತೆ 2 ಚೈನು. ಹೀಗೆ ನಾವು ಹಾಕಬೇಕು. ಇವಾಗ ಹಾಕ್ಕೊಂಡು ಇವಾಗ ಮತ್ತೆ ಒಂದು ಬೀಡ್ ಹಾಕ್ಕೊತಾ ಇದ್ದೀನಿ. ಬೀಡ್ ಹಾಕಿ ಬೀಡನ್ನ ನಾವು ಲಾಕ್ ಮಾಡಬೇಕು. ಬೀಡ್ ಲಾಕ್ ಮಾಡಿ ಮತ್ತೆ ನೀಡಲ್ ಮೇಲೆ ದಾರ ಸುತ್ತಕೊಂಡು ಏನು ಬೀಡ್ ಹಿಂಭಾಗದಲ್ಲಿ ದಾರ ಇದೆ ಆ ದಾರಕ್ಕೆ ನಾವು 2 ಕಂಬಗಳನ್ನ ಹಾಕ್ಕೊಬೇಕು. ಮತ್ತೆ ಒಂದು ಬೀಡ್ ಸೇರಿಸ್ಕೊಬೇಕು. ಬೀಡನ್ನ ಲಾಕ್ ಮಾಡಬೇಕು. ಬೀಡ್ ಮೇಲೆ ದಾರ ಸುತ್ತಕೊಂಡು ಇವಾಗ 2ನೇ ಬೀಡ್ ಕೆಳಗಡೆ ಏನಿದೆ ದಾರ ಆ ದಾರದೊಳಗಡೆ ನಾವು ಕಂಬ ಮಾಡಬೇಕು. ಮತ್ತೆ ದಾರ ಮೇಲೆ ಮಾಡಿ ಇನ್ನೂ ಒಂದು ಬೀಡನ್ನ ನಾವು ಸೇರಿಸ್ಕೊಬೇಕು. ಬೀಡ್ ಲಾಕ್ ಮಾಡಬೇಕು. ಮೂರನೇ ಸ್ಟೆಪ್ಗೆ 3 ಬೀಡ್ ಆಯಿತು. ಹೀಗೇ ಫುಲ್ಲು ಹಾಕ್ಕೊಂಡು ಹೋಗಬೇಕು. ನಾನು 4ನೇ ಸ್ಟೆಪ್ ತೋರಿಸ್ತೀನಿ. ಇವಾಗ 3ನೇ ಸ್ಟೆಪ್ ಕಂಪ್ಲೀಟ್ ಆಯಿತು. 4ನೇ ಸ್ಟೆಪ್ ತೋರಿಸ್ಕೊಡ್ತೀನಿ. ಸೇಮ್ ನಾವು ಲಾಕ್ ಏನು ಮಾಡಿರ್ತೀವೋ ಅಲ್ಲಿ ಲಾಕ್ ಮಾಡ್ಕೊಬೇಕು. ಲಾಕ್ ಮಾಡಿಕೊಂಡು 2 ಚೈನು ಹಾಕ್ಕೊಂಡು ಮತ್ತು 2 ಕಂಬ. ಮತ್ತು 2 ಚೈನು.
2 ಕಂಬ. ತುಂಬ ಈಸಿ ಇದೆ ಫ್ರೆಂಡ್ಸ್, ಕನ್ಫ್ಯೂಸ್ ಮಾಡ್ಕೊಬೇಡಿ. ಗೊತ್ತಾಗಿಲ್ಲ ಅಂದರೆ ವಿಡಿಯೋನ ಒಂದು ಸತಿ ಅಲ್ಲ 2 ಸತಿ ನೋಡಿ, ನೀಟಾಗಿ ಅರ್ಥ ಆಗುತ್ತೆ. ಫಸ್ಟು ನೋಡಿಬಿಟ್ಟು ಆಮೇಲೆ ನೀವು ಹಾಕಿ, ಆವಾಗ ನಿಮಗೆ ನೀಟಾಗಿ ಬರುತ್ತೆ. ಒಂದು ಅರ್ಧ ನೋಡೋದು, ಅರ್ಧ ಆಮೇಲೆ ಮಾಡಿದ್ರೆ ಬರಲ್ಲ ನಿಮಗೆ. ಸೇಮ್ ಇದು ಹಾಗೇ ಬೀಡ್ ಹಿಂಭಾಗ ನಾವು ತಗೊಬೇಕು ದಾರನ. ಎರಡು ಚೈನು 2 ಕಂಬ ಅಷ್ಟೇ ಡಿಸೈನು ನಾವು ಇದು ಮಾಡೋದು, ಹಾಕೋದು. ಮಧ್ಯ ಬೀಡ್ಸ್ಗಳನ್ನ ಆ್ಯಡ್ ಮಾಡ್ಕೊಂಡು ಹೋಗಬೇಕು. ಸ್ಯಾರಿಗೂ ಅಷ್ಟೇ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸಾರಿ, ನಾವಿಲ್ಲಿ ಬೀಡ್ ಹಾಕಬೇಕಾಗಿತ್ತು. ಇದು 4th ಸ್ಟೆಪ್ಪು. ಬೀಡನ್ನ ಲಾಕ್ ಮಾಡಬೇಕು, ಮತ್ತು ಬೀಡ್ ಹಿಂಭಾಗ ನಾವು ಕಂಬ ಹಾಕಬೇಕು. ಈ ಬೀಡು ಮುಗಿಯೋವರೆಗೂ ನಾವು ಚೈನ್ ಬರಲ್ಲ, ಕಂಬ ಬೀಡು ಬರುತ್ತೆ. ಈಗ ನೆಕ್ಸ್ಟು ನಾವು ಚೈನ್ ಹಾಕಲ್ಲ, ಬೀಡ್ಸ್ನ ಹಾಕ್ತೀವಿ. ಈ ಬೀಡ್ಸ್ ಬರೋ ಜಾಗದಲ್ಲಿ ಮಾತ್ರ ಹೀಗೆ ಈಗ ಲಾಸ್ಟ್ ಬೀಡು 4ನೇ ಸ್ಟೆಪ್ದು ಬೀಡನ್ನ ಲಾಕ್ ಮಾಡಿ ಹೀಗೆ ಕಂಟಿನ್ಯೂಟಿ ಮಾಡ್ಕೊಂಡು ಹೋಗಬೇಕು. ಫುಲ್ಲು ಹಾಕಿ ತೋರಿಸ್ತೀನಿ. ಹೀಗೆ ಡಿಸೈನ್ ಬರುತ್ತೆ. ಇಲ್ಲಿ ಮಧ್ಯದಲ್ಲಿ ನಿಮ್ಗೆ ಏನು ಬಿಟ್ಟಿದ್ದೀವಿ, ಇಲ್ಲಿ ಕುಚ್ಚು ಹಾಕ್ಕೊಬೋದು. ನೀವು ಕಾಣಿಸ್ತಿದೆ ಅಂದ್ಕೊತೀನಿ. ಕುಚ್ಚು ಹೀಗೆ ಸ್ಯಾರಿ ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಈಸಿಯಾಗೂ ಇರುತ್ತೆ, ಬೇಗನೂ ಮುಗಿಯುತ್ತೆ, ಕಸ್ಟಮರ್ಗೂ ಇಷ್ಟ ಆಗುತ್ತೆ. ನಾನು ಮಾಡಿರೋ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.